ನಿಮ್ಮ ಹೆಂಡತಿ ನಿಮ್ಮ ಜೀವನಕ್ಕೆ ಹೇಗೆ ಬಂದರು? ದಾರಿ ತಪ್ಪಿ ಬಂದದ್ದು. ಹೋಗ್ಲಿಕ್ಕೆ ಮನಸ್ಸುಂಟು. ಎಂತ ಎಂತ ಮಂದಿ ಎಲ್ಲ ಹೆಚ್ಚಿದ ಅರ್ಥ ಆಯ್ತಾ? ಅವ್ವ ನೋಡಿದ್ರೆ ಒಂದ್ ಮೂಲೆಯಲ್ಲಿ ಮೊಬೈಲ್ ಹಿಡ್ಕೊಂಡ್ ಕುಂತವಳೆ. ಮಗ ನೋಡಿದ್ರೆ ನುಣ್ಣು ಬಿಚ್ಚಾಕೊಂಡು ಮೊಬೈಲ್ ಹಿಡ್ಕೊಂಡ್ ಕೂತವನೆ. ಏನ್ ಮಾಡೋದು? ಹಿಂಗಾದ್ರೆ ಜೀವನ ಉದ್ಧಾರ ಆಯ್ತದ? ಇಲ್ಲ, ಚಾನ್ಸೇ ಇಲ್ಲ. ನೋ ವೇ. ಯಾಕ್ರಿ ಬೇಜಾರಾಗಿದ್ದೀರಾ? ಏನ್ ಹೇಳದೆ, ತುಂಬಾ ಸುಸ್ತಾಗ್ತಿತ್ತು ಅಂದ್ಬಿಟ್ಟು ಒಂದ್ ಅಂಗಡಿಗೆ ಹೋದೆ. ಅಂಗಡಿನಲ್ಲಿ 20 ರೂಪಾಯಿ ಜ್ಯೂಸ್ ತಗೊಂಡೆ. ಪೇಮೆಂಟ್ ಮಾಡೋಣ ಅಂತ ಹೋದೆ. ಪೇಮೆಂಟು ಆಗ್ಲೇ ಇಲ್ಲ. ಸರಿ ಯಾಕೆ ಅಂದ್ಬಿಟ್ಟು ನೋಡಿದ್ರೆ ಬ್ಯಾಂಕ್ ಬ್ಯಾಲೆನ್ಸ್ ಬರೀ 18 ರೂಪಾಯಿ ಇತ್ತು ಕಣೆ. ಅದನ್ನೇ ನೆನ್ಸ್ಕೊಂಡು ನನಗೆ ಬೇಜಾರಾಗ್ಬಿಟ್ಟು. ಅಯ್ಯೋ ಹೋಗ್ಲಿ ಬಿಡಿ, ಬೇಜಾರಾಗ್ಬಿಡಿ. ನಮಗೂ ಒಳ್ಳೆ ಟೈಮ್ ಬರುತ್ತೆ. ಪಿಜ್ಜಾ ತಿನ್ನಕ್ ಹೋಗೋಣ ರೀ. ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ, ಮರಿಯಕ್ಕಾಗ್ದೆ. 1.5 ವರ್ಷ ಆಯ್ತು DL ಮಾಡಿಸಿ. ಜೀವ ತಿನ್ಬಿಟ್ಲು. 5,000 ರೂಪಾಯಿ 5,000 ರೂಪಾಯಿ ಕೊಡು, 5,000 ರೂಪಾಯಿ ಕೊಡು, ನಾನು DL ಮಾಡಿಸ್ತೀನಿ ಅಂತ. 5,000 9,000 9,000 ಅದು ಡ್ರೈವಿಂಗ್ ಸ್ಕೂಲಲ್ಲಿ ಹೊಡೆದು ಬಡ್ದು ಕಲ್ಸ್ಕೊಟ್ಟಿದ್ದಕ್ಕೆ 1.5 ವರ್ಷ ಆದ್ಮೇಲೆ 80 ಕಿಲೋಮೀಟರ್ ಸ್ಪೀಡ್ ಆಗಿ ಅದು ಮಂಗಳೂರು ಹೈವೇ ರೋಡಲ್ಲಿ ಹೋಯ್ತಾಳು ನೋಡ್ರಪ್ಪ. ಇಂಥ ಬಾಳಿಗೆಲ್ಲ DL ಬೇಕಾ ಇವ್ರಿಗೆ? 100 ಹೋಗ್ತೀನಿ ಅಂದ್ರೆ ನೀನೇ ಬೇಡ ಅಂದಿದ್ದಲ್ವಾ? 100ರಲ್ಲಿ ಹೋಗ್ತೀಯ, ನಾವೆಲ್ಗೆ ಹೋಗೋದಾಗ? ಸಂಕು ಜಟ್ಟೆ 700ರಲ್ಲಿ ಹೋಯ್ತಾಳೆ, ನಾವು ಸಂಕು ಜಟ್ಟೆ ಊದ್ಕೊಂಡು ಹೋಯ್ತಾ ಇರ್ತೀವಿ ಡನ್ 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 ಅಂತ. ಆ ಮಗ ನಮ್ಮನೆಲ್ಲ ಚೆನ್ನಾಗಿದ್ದಾರೆ ಮಗ. ನನ್ನ ಹೆಂಡತಿ ತುಂಬಾ ಒಳ್ಳೆಯವಳು ಮಗ. 24 ಕ್ಯಾರೆಟ್ ಗೋಲ್ಡ್. ಪಾಪ ಅವಳು ನನ್ನ ಬಿಟ್ಟು ಒಂದು ದಿವಸ ಆಚೆ ಹೋಗಿಲ್ಲ ಕಣೋ, ಇನ್ಕ್ಲೂಡಿಂಗ್ ಅವ್ರ ಅಮ್ಮನ ಮನೆಗೂ ಕೂಡ ಹೋಗಿಲ್ಲ ಕಣೋ. ಈ ಸತಿ ಏನಾದ್ರು ಅವಳು ತವ್ರ ಮನೆಗೆ ಹೋಗ್ತಾಳೆ ಅಂದ್ರೆ 1 ಲಕ್ಷ ರೂಪಾಯಿ ಸೇವ್ ಮಾಡ್ಕೊಂಡು ಅವಳಿಗೋಸ್ಕರನೇ ಅಂತಾನೆ. ಅವಳು ಈ ಸತಿ ಏನಾದ್ರು ಹೋದ್ರೆ ಶಾಪಿಂಗ್ ಅಂತಾನೆ ಮಡಗಿದ್ದೀನಿ. 1 ಲಕ್ಷ ಕಳಿಸ್ತೀನಿ ಮಗ. ಹೌದು ಮಗ, ತುಂಬಾ ಒಳ್ಳೆಯವಳು ಮಗ. ನನ್ನ ಹೆಂಡ್ರು ಕ್ಯಾರೆಟ್ ಮಗ. ಎಲ್ಲಿ ಬ್ಯಾಗ್ ಎತ್ಕೊಂಡು ಹೊಂಟಿದ್ಯಾ? ನಾನು ಮತ್ತೆ ಅರ್ಜುನು ನಮ್ಮ ಅಮ್ಮ ಮನೇಲಿ ಒಂದು 15 ದಿವಸ ಇದ್ದು ಬರೋಣ ಅನ್ಕೊಂಡಿದ್ವಿ. ಸೊ ನಾನು ಹೋಗ್ಬರ್ತೀನಿ. ಅದ್ ಹೆಂಗೆ ನೀನು 15 ದಿವಸ ಬಿಟ್ಟಿರೋದು? ಏನು ಆಗಲ್ಲ ರೀ. ನಾನು ಹೋಗ ಅಮ್ಮ ಮನೆಗೆ ಎಷ್ಟು ದಿವಸ ಆಯ್ತು ಹೇಳಿ? ಒಂದು 15 ದಿವಸ ತಾನೆ. ಅಡ್ಜಸ್ಟ್ ಮಾಡ್ಕೊಂಡ್ರಿ ಬಿಟ್ಟಿರಕ್ಕಾಗೋದಿಲ್ಲ, ಆದಷ್ಟು ಬೇಗ ಬಂದ್ಬಿಡು. ಅಯ್ಯೋ ಪರವಾಗಿಲ್ಲ ಬಿಡಿ, ನಾನು ಅರ್ಥ ಮಾಡ್ಕೊಳ್ತೀನಿ. ಏನಂದು ಕೊಡೋದು ಮರ್ತಿದ್ದೀರೇನ್ರಿ? ಸಾರಿ ರೀ ಅದಲ್ಲ ರೀ, ಏನಾದ್ರು ಕೊಡೋದಿರುತ್ತೆ. ಖರ್ಚಿಗೇನು ಕೊಡಲ್ವಾ ನೀವು? ಓ ಅದು ಮರ್ತೋಗ್ಬಿಟ್ಟೆ ನಾನು. ಒಂದ್ ನಿಮಿಷ. ಅದೇ ಸಾಲೆ ಬರೀ ಸಾಕು ಹೋಗು. ಹೌದು ಕೆಂಚಿ, ಮದುವೆಗಿಂತ ಮುಂಚೆ ಬೇಜಾನ್ ಗಂಡ್ ಬಂದಿದ್ವಂತೆ ನೀನ್ ನೋಡಕ್ಕೆ. ಹೌದು ಬಂದಿದ್ರು. ಅದೃಷ್ಟವಂತ ಅಲ್ವಾ? ನನ್ ಕಟ್ಕೊಡಕ್ಕೆ ನೀನು ತುಂಬಾ ಅದೃಷ್ಟ ಮಾಡಿದ್ದೆ. ನಾನಲ್ಲ, ಅವರು. ಇಲ್ಲಿ ಮೇಲ್ ಬರ್ತಾರ ವಿಡಿಯೋ ನೋಡಿ. ಸೊ ಇವಾಗ ನಾನು ಕೂಡ ಅದೇ ರೀತಿಯಾದಂತ ಒಂದು ಹಾಸನ ಮಾಡ್ಬೇಕು ಅನ್ಕೊಂಡಿದೀನಿ. ಸೊ ಕಮ್. ನಿಮ್ ಲೈಫಲ್ಲಿ ಎಷ್ಟೇ ದೊಡ್ಡ ಕಷ್ಟ ಬರ್ಲಿ, ಆದ್ರೆ ಒಂದೇ ಒಂದು ಸಾರ್ತಿ ನಿಮ್ದು ವೈಫ್ತು ಮಕ ನೋಡಿ. ಇದಕ್ಕಿಂತ ಬೇರೆ ಕಷ್ಟ ಇದೆಯೇನ್ರಿ ನಿಮ್ ಲೈಫಲ್ಲಿ? ನೋಡು ಪ್ರಿಯವನವ, ಸೀಬೆ ಗಿಡವ, ಸಪೋಟ ಮರವ. ಯೋ ಪಾಪಸ್ ಕಳ್ಳಿ ಗಿಡ ತೋರಿಸ್ಬಿಟ್ಟು ನನ್ಗೆ ಸೀಬೆ ಗಿಡ ಸಪೋಟ ಗಿಡ ಅಂತ ಮರ ಹತ್ತಿಸ್ತಾ ಇದ್ಯಾ?
ಗೊತ್ತಾಗೋಯ್ತಾ? ನಡಿಯೋ ಯಾಕೆ ಮೇಡಮ್ ಗಾಡಿ ಸ್ಟಾರ್ಟ್ ಆಯ್ತಲ್ವಾ? ಏನೋ ಗೊತ್ತಾಗ್ತಾನೆ ಇಲ್ಲ ಸರ್, ಏನಾಯ್ತು ಅಂತ. ಗಾಡಿನೇ ಸ್ಟಾರ್ಟ್ ಆಗ್ತಾ ಇಲ್ಲ. ಇರೇ ನಾನು ನೋಡ್ತೀನಿ. ನೀರ್ ತಗೊಂಬನ್ನಿ. ತೋಳಿ ಸರ್ ನೀರು. ಮೇಡಮ್ ಇದು ನಮ್ ಕೈಲಿ ಆಗೋದಿಲ್ಲ, ಮೆಕ್ಯಾನಿಕ್ ನೇ ಕರ್ಸ್ಬೇಕು ಮೇಡಮ್. ಕೆಂಚಿ ಒಂದ್ ಐಡಿಯಾ. ಏನು? ನಾನು ಸಿಂಗರ್ ಆಗ್ಬಿಡಣ ಅಂತ. ನೀನಾ? ಹೌದೇ? ಏನು ಹಾಡ್ ಹೇಳ್ತೀಯ ನೀನು? ಆಡ್ಲಾ? ಎಲ್ಲಪ್ಪ ಒಂದ್ ಹಾಡ್ ಹೇಳು. ಕೇಳ್ಸಕ್ಕೆ ಕೇಳ್ ಪ್ರಿಯವದಳ, ಕೇಳ್ಸಕ್ಕೆ ಕೇಳ್ ಪ್ರಿಯವದಳ, ತೋರಿಸಲಿ ಬದಲ. ಸಾಕು. ಹಾಯ್ ಫ್ರೆಂಡ್ಸ್, ಎಲ್ಲ ನಿಮ್ಮ ಪ್ರೀತಿ ವಿಶ್ವಾಸ ಆಶೀರ್ವಾದದಿಂದ ನೋಡಿ ಈ ಬಿಲ್ಡಿಂಗ್ ಅಲ್ಲಿ ಸಿಂಗಲ್ BHK ಫ್ಲಾಟ್ ತಗೊಂಡಿದ್ದೀನಿ. ಹಾಗೆ ತಿಂಗಳ ಬಾಡಿಗೆನೂ ಕಟ್ತಾ ಇದ್ದೀನಿ. ಏನೋ ಯೋಚನೆ ಮಾಡ್ತಾವನಲ್ಲ, ಏನೋ ಯೋಚನೆ ಮಾಡ್ತಾ ಇದೀಯಾ? ಜನಗಳನ್ನ ಡೌಟ್ ಕೇಳೋದೇ ತಪ್ಪು ಕಣೆ ಕೆಂಚಿ. ಅಂತದ್ ಏನ್ ಕೇಳ್ದಪ್ಪ? ಅಲ್ಲ ಕಣೆ, ಪಕ್ಕದ ಮನೆ ಆಂಟಿ ಶಾಂಪು ಸ್ಮೆಲ್ ಚೆನ್ನಾಗಿತ್ತು ಅಂದ್ಬಿಟ್ಟು ಶಾಂಪು ಯಾವ ಶಾಂಪು ಹಾಕ್ತೀರಾ ಆಂಟಿ ಅಂತ ಕೇಳಿದ್ದೆ ತಪ್ಪಾಗೋಯ್ತು ಕಣೆ. ಅಷ್ಟಕ್ಕೆಲ್ಲ ಬೈಯಕ್ ಚಾನ್ಸ್ ಇಲ್ವಲ್ಲ, ಅಂತದೇನ್ ಬೈದ್ರು? ಫಸ್ಟ್ ನೀನ್ ಬತ್ಲು ಆಚೆ ಹೋಯ್ತೀಯ ನೀನು ಅಂತ ಬೈದ್ರು ಕಣೆ. ಅಂತದೇನು ತಪ್ಪು ಮಾಡ್ಬಿಟ್ಟೆ ನಾನು? ವ್ಯವಸ್ಥೆ ಅಂತದೇನ್ ತಪ್ಪು ಕೇಳ್ದೆ ಗುರು? ಸೂರ್ಯ, ನೀವು ನಿಮ್ ಫ್ರೆಂಡ್ಸ್ಗೆ ಏನೆಲ್ಲ ಇಷ್ಟಪಡ್ತೀರಾ? ನೆವರ್ ಡ್ರಿಂಕ್ ವಿತೌಟ್ ಮೀ. ಹೆಜ್ಜೆ, ನಾನು ಡಾಕ್ಟರ್ ಆಗ್ಬಿಡೋಣ ಅಂತಿದ್ದೀನಿ ಕಣೆ. ಅದೇನಪ್ಪ ಸಡನ್ ಆಗಿ ಡಾಕ್ಟರ್ ಆಗ್ಬೇಕು ಅನ್ಕೊಂಡ್ಬಿಟ್ಟಿದ್ಯಾ? ಈಗ ತಾನೇ ಒಂದು ವಿಡಿಯೋ ನೋಡ್ದೆ, ಅದನ್ನ ನೋಡ್ಬಿಟ್ಟು ಇನ್ಸ್ಪೈರ್ ಆಗ್ಬಿಟ್ಟೆ ಕಣೆ. ನೋಡು ನೀನು ಬೇಕಾದ್ರೆ. Keep going. Come on. Airway open. Breathing for you. Easy. ನಿನ್ನ ಅಕ್ಕನ್ ಸೈಡ್ ಅಲ್ಲ, ಅಮ್ಮನ ಮನೆಗೆ ಹೋದ್ರೆ ಅಮ್ಮ, ಹೋಗಿ ನಿಮ್ಮ ಮನೆಗೆ ಅಂತಾರೆ. ಗಂಡನ ಮನೆಗೆ ಹೋದ್ರೆ ಗಂಡ, ಅಮ್ಮ ತಾಯಿ ಹೋದ್ರೆ ನಿಮ್ಮ ಮನೆಗೆ ಅಂತಾರೆ. ನಿಮ್ ಬಿಟ್ವಿ ನಮ್ಮ ಮನೆ ಯಾವ್ದು ಅಂತಾನೆ ನನ್ಗೆ ಅರ್ಥ ಆಗ್ತಾ ಇಲ್ಲ. ನೀನ್ ನೋಡ್ರ ಅಯ್ಯೋ ಪಾಪ ಅನಿಸ್ತಿದೆ. ನಿಮ್ಗೂ ಹಿಂಗೆ ಆಗುತ್ತಾ? ಏಯ್, ನೆನ್ನೆ ನೋಡ್ರೆ ಈ ಏರಿಯಾದಲ್ಲಿ ದೊಡ್ಡದಾಗ ಗಲಾಟೆ ಆಗದೆ, ನೀವ್ ನೋಡ್ರೆ ಇಲ್ಲಿ ರಂಗೋಲಿ ಬಿಟ್ಟು ಕಾಟಾಡ್ತಾ ಇದೀರೇನ್ರಲ್ಲ. ಕೆಂಚಿ, ಅಲ್ಲಿ ನೋಡು ಸಿಲ್ವರ್ ಕಲರ್ ಕಾರು. ದೇವ್ರು ಒಂದಲ್ಲ ಒಂದ್ ದಿವಸ ನಮಗೂ ಆಶೀರ್ವಾದ ಮಾಡ್ತಾನೆ. ಆವತ್ತು ನಾವ್ ಆ ತರದೊಂದು ಕಾರ್ ತಗೊಳ್ಳೋಣ. ಅಯ್ಯೋ ಹುಚ್ಚ ಮುಂಡತ್ತದೆ. ಬೆಳಗ್ಗೆ ಕುಡಿಬೇಡ ಅಂತೀನಿ, ಕುಡಿ ಬಂದ್ ಯಾಕೆ ನನ್ಗೆ ಈ ತರ ರೋದನೆ ಕೊಡ್ತೀಯ? ಆ ಕಾರು ನಮ್ದೆ, ನಡಿ. ಮಂದಿ ನಮಗೆ ಸುಮ್ನೆ ಬೈತಾರೆ, ಹುಡುಕರ ಕಷ್ಟಗಳು 111. ಸೂರಿ, ಈ ಬ್ಯಾಗ್ ನೋಡು ಎಷ್ಟ್ ಚೆನ್ನಾಗಿದೆ. ಈ ಬ್ಯಾಗ್ದು ಎಕ್ಸಾಕ್ಟ್ ಪ್ರೈಸ್ ಏನು ಅಂತ ಹೇಳ್ತೀಯಾ? 4,899 ರೂಪಾಯಿ. ಹೇಗೆ ಕರೆಕ್ಟ್ ಆಗಿ ಹೇಳಿ? ತೆಗೆದು ಅಲ್ಲೂ ಬೀಳ್ ಬಿಟ್ಟಾದ್ರೆ ಹಂಗೆ ಉದ್ರೋಗ್ಬಿಡ್ಬೇಕು. ನನ್ ಕಾರ್ಡ್ ಉಸ್ಬಿಟ್ಟು ನನ್ಗೆ ಹೇಳ್ತಾರೆ ಎದಾಗ ಬೇಕೆ. ಏಯ್, ಯಾಕೋ ನನ್ನ ನಂಬರ್ ಬ್ಲಾಕ್ ಮಾಡಿದ್ಯಾ? ನನ್ನೇ ಕರಿಯ ಅಂತ ಅದಕ್ಕೆ ನಿನ್ನ ಬ್ಲಾಕ್ ಮಾಡಿದೆ ನಾನು. ಓ, ಹಂಗಾದ್ರೆ ನೀನ್ ಇವಾಗ ಬ್ಲಾಕ್ ಮಾಡಿದ ತಕ್ಷಣ ಬೆಳಗಾಗೋಗ್ಬಿಟ್ಟ? ಹೆಡ್ಲೈಟ್ ಆನ್ ಆಗ್ಬಿಟ್ಟೈತಲ್ಲ, ಹೇಳೋಣ ತಡಿ. ಮೇಡಮ್, ಹೆಡ್ಲೈಟ್ ಆನ್ ಆಗೈತಿ, ಹೆಡ್ಲೈಟ್ ಆಫ್ ಮಾಡಿ ಮೇಡಮ್. ಓ ಹೌದಾ, ಥ್ಯಾಂಕ್ ಯು ಸರ್.
ಯಾವ ಇವೆಲ್ಲ ಮತ್ತೆ ವಿಡಿಯೋ ನೋಡ್ದಲೇನೆ ಆ ಬ್ಯಾಟ್ ಹೆಸರು ಹೇಳು ಮಗ. ರೀ ಏನ್ ಗೊತ್ತಾ, ಏನು? ನಾನ್ ನಿಮ್ಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನ್ರಿ. ನೀನ್ ಸ್ವಲ್ಪ ಈ ತರ ಪುಂಗದ್ ಬಿಟ್ಟು ಸುಮ್ನೆ ಇರ್ತೀಯ. ರೀ ನಿಮ್ನ ಪಡ್ಕೊಳ್ಳೋದಕ್ಕೋಸ್ಕರ 16 ಸೋಮವಾರ ವ್ರತ ಮಾಡಿ ನಿಮ್ನ ಮದ್ವೆ ಆದೆ. ಆದ್ರೆ ನಿಮ್ನ ಮದ್ವೆ ಆದ್ಮೇಲಂತೂ ಡೈಲಿ ಜಗಳ. ಈ ಜಗಳ ನಿಲ್ಸೋದಕ್ಕೆ ಅದ್ ಯಾರು ವ್ರತ ಮಾಡ್ಬೇಕು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಮೌನ ವ್ರತ ಅವಾಗ್ಲಾದ್ರೂ ಜಗಳ ನಿಲ್ಲುತ್ತ ನೋಡೋಣ. ಛೀ, ಹಾಯ್ ಫ್ರೆಂಡ್ಸ್, ಇದು ನಮ್ಮ ಮನೆ ವೈಫೈ 24 ಗಂಟೆ ನಡೀತಾನೆ ಇರುತ್ತೆ. ಇವಳು ನನ್ನ ವೈಫು 24 ಗಂಟೆ ಬೊಗಳ್ತಾನೆ ಇರ್ತಾಳೆ. ಸುರಿ ಅಲ್ಲೋಡು, ಸುರಿಮಾ ಅಲ್ಲೋಡ ಪಾರ್ಕ್ ಅಲ್ಲಿ ಲವರ್ಸ್ ಎಷ್ಟ್ ಚೆನ್ನಾಗಿ ಮುತ್ಕೊಡ್ತಾ ಇದಾರೆ ಅಲ್ವಾ? ನಿನ್ಗೂ ಆಸೆ ಆಗ್ತಾ ಇದ್ಯಾ? ಹೌದು. ಪರವಾಗಿಲ್ಲ, ನೀನು ಒಂದ್ಸಲ ಟ್ರೈ ಮಾಡು. ಪಬ್ಲಿಕ್ ಅಲ್ಲಿ ಹೆಂಗ್ ಮಾಡೋದು? ನಿಂಗೇನು ನಾಚಿಕೆ ಆಗೋದಿಲ್ವಾ? ಏ ನನ್ಗೇನು ನಾಚಿಕೆ ಆಗಲ್ಲ, ಟ್ರೈ ಮಾಡು ಪ್ಲೀಸ್. ಹೌದಾ? ಹಂಗಾದ್ ನಿಂಗೇನು ಬೇಜಾರಿಲ್ವಾ? ಏ ನನ್ಗೇನು ಬೇಜಾರಿಲ್ಲಪ್ಪ, ಪ್ಲೀಸ್ ಒಂದ್ಸಲ ಟ್ರೈ ಮಾಡು. ಹೌದಾ? ಸರಿ, ಹಂಗಾರೆ ಇಲ್ಲೇ ಇರು, ಬರ್ತೀನಿ. ಹೇ ಎಲ್ಲೋಗ್ತಾ ಇದೀಯಾ? ಅದು ಅವಳು ಕಿಸ್ಕೊಡಕ್ಕೆ. ಅವಳು ನೀನೇ ಹೇಳಿದ್ದಲ್ವಾ? ಛೀ, ನಾನ್ ಹೇಳಿದ್ ನನ್ಗೆ ಅಂತ. ನಿನ್ಗೆ ಯಾರು ಕೊಡ್ತಾರೆ? ಮನೇಲೂ ನಿಂಗೆ ಕೊಟ್ಬಿಟ್ಟು ಇಲ್ಲೂ ನಿಂಗೆ ಕೊಡ್ಬೇಕಾ? ಥೂ ನಿನ್ ಜನ್ಮಕ್ಕೆ. ಅಂತದೇನ್ ತಪ್ಪು ಹೇಳ್ದೆ ನಾನು? ಅಂತದೇನ್ ತಪ್ಪು ಹೇಳ್ದೆ ನಾನು? ಬಾ, ಇವತ್ ಮನೆಗಿದೆ ನಿನ್ಗೆ. ಈ ಅನಾಸಿನ್ ಬಿಡುತ್ತದ ನನಗೆ ಫೋನ್ ಮಾಡ್ತಾವಳೆ. ಹಲೋ, ಏನೋ? ಏನ್ ಮಾಡ್ತಾ ಇದೀರಾ ರೀ? ಸುಮ್ನೆ ಕೂತಿದ್ದೀನಿ. ಹೌದಾ? ಒಂಚೂರು ಅಡ್ಗೆ ಮನೆಗೆ ಹೋಗಿ. ಯಾಕೆ? ಅಯ್ಯೋ ಹೇಳ್ತೀನಿ ಹೋಗ್ರಿ. ಹಾ ಬಂದಿದ್ದೀನಿ, ಹೇಳ. ಅಲ್ಲಿ ಸ್ಟವ್ ಪಕ್ಕ ಮ್ಯಾಚ್ ಬಾಕ್ಸ್ ಇಟ್ಟಿದೀನಿ, ತಗೊಳ್ಳಿ. ಒಂದ್ ಕಡ್ಡಿಗೀರಿ. ಇದೊಂದು. ಎಲ್ರು ಹೊಸ್ತಂಗ್ ಹಚ್ಚಿದ್ರೆ ನನ್ಗೇನ್ ಕಿಕ್ಕಿರುತ್ತೆ? ಯಾವ್ದೇ ಕಾರಣಕ್ಕೂ ಇಲ್ಲ. ಸದಾ ಹಚ್ಚೋದು ಕೇಳ್ದಲ್ಲ ಅಷ್ಟೇ, ಏಂತಿಕೆ? ಅಯ್ಯೋ ಅದೇನಿಲ್ಲ ರೀ, ಸ್ಟವ್ ಆನ್ ಮಾಡ್ಬಿಟ್ಟು ಬಂದ್ಬಿಟ್ಟಿದ್ದೆ. ಆಫ್ ಆಗಿತ್ತು ಆನ್ ಆಗಿತ್ತು ಅಂತ ತಿಳ್ಕೊಳ್ಬೇಕಾಯ್ತು, ಅದಕ್ಕೋಸ್ಕರ ಅಷ್ಟೇ. ಇಡಿ. ನೆವರ್ ಬೇಡ ಬೇಡ, ಅಯ್ಯೋ ನಮಗೆ ಮದುವೆ ಬೇಡ ಸ್ವಾಮಿ. ಹಾ, ಐ ಲವ್ ಯು ಕೆಂಚಿ, ಐ ಆಮ್ ಟ್ರೂಲಿ ಲವ್ ವಿತ್ ಯು. ನಾನ್ ಜೀವನ ಪೂರ್ತಿ ನಿನ್ ಜೊತೆನೇ ಇರ್ಬೇಕು ಅನ್ಕೊ. ನಿನಗೆ ಆಲ್ರೆಡಿ ಮದ್ವೆ ಆಗಿದೆಯಲ್ಲ ಸೂರಿ. ನಾನ್ ಯಾವತ್ತೂ ನಿನ್ನ ಹತ್ರ ಸುಳ್ಳು ಹೇಳಿಲ್ಲ, ಸತ್ಯ ಯಾವತ್ತೂ ಮುಚ್ಚಿಟ್ಟಿಲ್ಲ. ಏನ್ ಗೊತ್ತಾ, ಅವ್ರ ಮನೇಲಿ ಜಾಗ ಇಲ್ಲ ಅನ್ಬಿಟ್ಟು ನನ್ ಮನೆ ಕರ್ಕೊಂಬಂದು ಇಟ್ಕೊಂಡಿದೀನಿ ಅಷ್ಟೇನೆ. ಏನಂದ್ರೆ ಮನೆಗೆ 15 ಲಕ್ಷ ಅಡ್ವಾನ್ಸ್ ಕೊಟ್ಟಿದ್ದಾರೆ. ಅದ್ಬಿಟ್ರೆ ನೀನು ಮನೆ ಕೊಳಕ್ಕೆ ಬೆಡ್ ಇಲ್ಲ ಅನ್ಬಿಟ್ಟು ಬೆಡ್ ಕೊಟ್ಟಿದ್ದಾರೆ, ಬಟ್ಟೆ ಇಟ್ಕೊಳಕ್ಕೆ ಬೀರು ಕೊಟ್ಟಿದ್ದಾರೆ. ಅದಾದ್ಮೇಲೆ ಏನಂದ್ರೆ ಏನು 1.25 kg ಚಿನ್ನ ಕೊಟ್ಟಿದ್ದಾರೆ. ನಿಂಗ್ ಡೌಟ್ ಇದ್ರೆ ಬೇಕಾದ್ರೆ ಈಗ್ಲೇ ಬಂದ್ ನೋಡು, ಓಡಾಡೋದಕ್ಕೊಂದ್ ಕಾರ್ ಇದೆ ಗೊತ್ತಾ. ನಾನು ನನ್ನ ಹೆಂಡತಿ ಇಬ್ರು ಜಸ್ಟ್ ಫ್ರೆಂಡು ಅಷ್ಟೇನೆ. ಐ ಆಮ್ ಟ್ರೂಲಿ ಲವ್ ಯು ವಿತ್ ಯು ಕೆಂಚಿ, ಐ ಟ್ರೂಲಿ ಲವ್ ಯು. ಪ್ಲೀಸ್ ನಾನು ಲವ್ ಮಾಡ್ತಾ ಇಲ್ಲ, ನನ್ನ ಹೃದಯಕ್ಕೋಸ್ಕರ ನಾನು ಲವ್ ಮಾಡ್ತಾ ಇದ್ದೀನಿ, ನನ್ನ ಮನಸ್ಸಿಗೋಸ್ಕರ ನಾನು ಲವ್ ಮಾಡ್ತಾ ಇದ್ದೀನಿ. ನಾನು ಈಗ ಲವ್ ಮಾಡ್ತಾನೆ ಇರ್ತೀನಿ. ಬಿಂಕದ ಸಿಂಗಾರಿ ಮೈ ಡೊಂಕಿನ ವೈಯಾರಿ ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಸೂರ್ಯ ಒಂದ್ ಗೆರೆ ಇಲ್ಲಿದೆ, ಇನ್ನೊಂದ್ ಗೆರೆ ಇಲ್ಲಿದೆ, ಇನ್ನು 4 ಗೆರೆ ಎಲ್ಲಿದೆ?
ಯಾವ ಮಟ್ಟಕ್ಕೆ ಶಾಕ್ ಆಯ್ತದು ಅಂತ ಅಂದ್ರೆ ನನಗೆ ನಂಬೋಕೆ ಆಗ್ತಾ ಇಲ್ಲ. ಶೇಕ್ ಆಗ್ಬಿಟ್ಟೆ ನಾನು. ನನಗೆ ಏನು ಕಣ್ಣೆ ಮಂಜಾಗ್ಬಿಡ್ತು. ಏನಪ್ಪಾ ಇದು ಈ ತರ ಆಗ್ತದ ಅನ್ನುವಂಥದ್ದು ಒಂದು ಘಟನೆನ ಯಾಕೆ ಇನ್ನೊಂದ್ಸತಿ ಹೇಳೋ. ಯಾಕೆ ಹೋದೆ? ಈ ಶೋಕಿ ಎಲ್ಲ ಬಿಟ್ಬಿಟ್ಟು ಹೂವು ಸೊಪ್ಪು ಮಾರ್ಕೊಂಡಿದ್ರೆ ಬದುಕ್ತೀರಾ, ಇಲ್ಲಾಂದ್ರೆ ಫೋಟೋನೇ. ಜನನ ಆಗಿದೆ, ಮರಣದ ಡೇಟ್ ಬರ್ದ್ಬಿಡ್ತೀನಿ. ಒಂದು ಸಣ್ಣ ಜಗಳಕ್ಕೆ ನನ್ಗೆ ಬರೋ ಹಂಗ್ ಹೊಡಿತೀಯಾ? ಬಿಡಲ್ಲ, ನಾನಂತೂ ಬಿಡಲ್ಲ. ಹೀಗೆ ಅಪ್ಪಂಗೆ ಫೋನ್ ಮಾಡಿ ಡಿವೋರ್ಸ್ಗೆ ಅಪ್ಲೈ ಮಾಡಕ್ ಹೇಳ್ತೀನಿ. ಏನು? ಹಲೋ, ಪಿಜ್ಜಾ ಬೇಕೆ ಪಾನಿಪುರಿ ಬೇಕೆ? ಪರವಾಗಿಲ್ಲ, ಎರಡೂ ತಗೊಂಡ್ ಬಾ. ಸರಿ ಆಯ್ತು ಬಿಡು, ತರ್ತೀನಿ. ಹಂಗಾದ್ರೆ ಡೈವರ್ಸ್? ಗಂಡ ಹೆಂಡತಿ ಅಂದ್ಮೇಲೆ ಸಣ್ಣ ಪುಟ್ಟ ಜಗಳ ಇದ್ದೇ ಇರುತ್ತೆ. ಏನೋ ಕೋಪದಲ್ಲಿ ಹೊಡೆದ್ಬಿಟ್ಟ, ಹಂಗಂದ್ಬಿಟ್ಟು ನನ್ ಡೈವರ್ಸ್ ಕೊಟ್ಬಿಟ್ರೆ ನನಗೆ ಪಿಜ್ಜಾ ಪಾನಿಪುರಿ ತಂದ್ಕೊಡೋದು ಯಾರು? ನನ್ ಬಂಗಾರ ತಗೊಂಬ ಚಿನ್ನ. ಪಿಜ್ಜಾ ಪಾನಿಪುರಿ ಬಿಡ್ಬೇಕಾಗತ್ತಾ? ಅಲ್ಲ ರೀ, ಪಕ್ಕದ ಮನೆ ಸೌಮ್ಯಾಕ ಅವ್ರ ಗಂಡನ ಜೊತೆ ಆತರ ಕಿತ್ತಾಡ್ತಾ ಇದ್ದಾಳೆ. ಏನಿಲ್ಲ ಕಣೆ, ಅವ್ನ ಫ್ರೆಂಡ್ ಜೊತೆ ಬ್ಯಾಂಕಾಕ್ ಟೂರ್ ಹೋಗ್ಬೇಕು ಅಂದ್ಬಿಟ್ಟು ಪ್ಲಾನ್ ಹಾಕೊಂಡಿದ್ದ. ಅದು ಅವ್ನ ಹೆಂಡತಿ ಗೊತ್ತಾಗ್ಬಿಟ್ಟೈತೆ. ಅದಕ್ಕೆ ಅವ್ರಿಬ್ರು ಜಗಳ ಆಡ್ತಾ ಕೂತವ್ರೆ ಅಷ್ಟೇ, ಬೇರೆ ಇನ್ನೇನು ಇಲ್ಲ. ಅಲ್ಲ, ಗಂಡಸ್ರು ಅಂದ್ಮೇಲೆ ಹೊರಗಡೆ ಅವ್ರ ಫ್ರೆಂಡ್ಸ್ ಜೊತೆ ಹೋಗ್ತಾ ಇರ್ತಾರೆ, ಅದೆಲ್ಲ ಕಾಮನ್. ಅವ್ರಿಗೂ ಕೆಲ್ಸದ ನಡುವೆ ಸ್ಟ್ರೆಸ್ ಆಗಿರಲ್ವಾ? ಅದಕ್ಕೆ ಯಾಕೆ ಆತರ ಕೂಗಾಡ್ತಾ ಇದ್ದಾಳ ಅವಳು? ಈಗ ಅದನ್ನ ಅವಳಿಗೆ ಅರ್ಥ ಆಗಂಗೆ ಯಾರು ಹೇಳ್ತಾರೆ ಅಲ್ವಾ? ಅದೆಲ್ಲ ಬಿಡಿ, ನೀವೇನು ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಂಡು ಎಲ್ಲಿ ಹೊರಟ್ರಿ? ಸೌಮ್ಯ ಅವ್ರ ಗಂಡನ ಜೊತೆ ಹೋಗ್ತಾರ ಫ್ರೆಂಡು, ನಾನೇ ಅಲ್ವಾ? ನೀನು ಒಳ್ಳೆ. ಹೌದು ಕೆಂಚಿ, ನೀನ್ ಯಾರನ್ನು ಪ್ರೀತಿಸ್ಲಿಲ್ವಾ? ಮಾಡಿದ್ದೆ. ಮತ್ ಯಾಕೆ ಅವನ್ನೇ ಮದುವೆ ಆಗ್ಲಿಲ್ಲ ನೀನು? ಅವ್ನು ಇನ್ನೊಂದು ಹುಡುಗಿನ ಪ್ರೀತಿಸ್ತಿದ್ದ, ಅದಕ್ಕೆ ನಾನು ಬ್ರೇಕಪ್ ಮಾಡ್ಕೊಂಡೆ. ಅದಕ್ಕೆ ಬ್ರೇಕಪ್ ಮಾಡ್ಕೊಂಡ್ಬಿಡೋದ? ಮತ್ತೆ ಇನ್ನೇನ್ ಮಾಡ್ಬೇಕಾಗಿತ್ತು? ನಾ ಪ್ರೀತಿಸೋ ಹುಡುಗಿರ್ ಗಂಡನೇ ಇದ್ರಪ್ಪ, ನಾವ್ ಬೇಜಾರ್ ಮಾಡ್ಕೊಂಡ್ ಬ್ರೇಕಪ್ ಮಾಡ್ಕೊಂಡ್ವಾ? ಏನ್ ಪ್ರೀತಿನ ಏನಪ್ಪ, ಅದೇ ಸಾಲಿ ನಮ್ ಕಾಲದಲ್ಲಿ ಹಿಂಗೆಲ್ಲ ಇರ್ಲಿಲ್ಲ. ಸೈಡ್ ಹೋಗೋ, ಎಷ್ಟು ಆಡೋಣ ಸೈಡ್ಗೆ ಹೋಗ್ತಾ ಇಲ್ಲ ಅವನು. ನೋಡು, ಅವ್ನ್ ಸೈಡ್ಗೆ ಹೋಗವ್ನೆ, ಸೈಕಲ್ ಅಲ್ಲಿ ಹೋಯ್ತವ್ನೆ. ಅದು ಹೆವಿ ವೆಹಿಕಲ್. ನೀನೇ ಲೆಫ್ಟ್ ಇಂಡಿಕೇಟರ್ ಹಾಕೊಂಡು ಹೋಗು. ಅವ್ನ್ ಲಾರಿ ಅವನು ರೈಟ್ ಸೈಡ್ಗೆ ಹೋಗೋದು. ಅಷ್ಟು ಬುದ್ಧಿ ಇಲ್ವಾ ನಿನ್ಗೆ? ನನ್ ಕೈಯಲ್ಲಿ ಸ್ಟೇರಿಂಗು, ಕಾಲಲ್ಲಿ ಆಕ್ಸಿಲರೇಟರ್ ಎಲ್ಲ ಇಟ್ಕೊಂಡಿನಿ. ನೀನೇ ಸ್ವಲ್ಪ ಹಾಕ್ಬೋದು ತಾನೆ? ನೀನ್ ಗಾಡಿ ಓಡಿಸ್ಬಿಟ್ಟು ಇಂಡಿಕೇಟರ್ ಎಲ್ಲ ನಾನೇ ಹಾಕ್ಬೇಕಾ? ಆಯ್ತು, ಹೋಗು. ಅವನು ಮೊದ್ಲ ಗಾಡಿ ಓಡ್ಸಕ್ ಬರಲ್ಲ, ಇವನ್ ಮೇಲೆ ಕಣ್ಮುಚ್ತಾನೆ. ಸರಿ, ಇಲ್ಲಿ ಪೆಟ್ರೋಲ್ ಬಂಕ್ ಎಲ್ಲಿದೆ? ಡೀಸೆಲ್ ಹಾಕ್ಸ್ಬೇಡ್ದ ಗಾಡಿಗೆ? ಪೆಟ್ರೋಲ್ ಗಾಡಿಗೆ ನೀನ್ ಡೀಸೆಲ್ ಹಾಕಿಸ್ಬಿಡು, ಹಂಗೆ ಗಾಡಿ ಹೊಗೆ ಹಾಕಿಸ್ಕೊಂಡು ಹೋಗ್ಬಿಡ್ಲಿ. ಸೈಡ್ ಹೋಗ್ರಿ. ನಾನ್ ಎಂಟ್ರು ಗಾಡಿ ಓಡಿಸ್ತಾವಳೆ. ಸೈಡ್ ಹೋಗ್ರು. ಕುಡುಪಿ ಓಡಿಸಿ ಗುದ್ರೆ ಹೊಗೆ ಹಾಕಿಸ್ಕೊಂಡ್ಬಿಡ್ತೀಯ. ಸೈಡ್ ಹೋಗು. ಅದ್ಯಾಕ್ ಸೂರಿ ಮಾಸ್ ಕೆಟ್ಟಂಗ್ ಮಾತಾಡ್ತೀಯ? ನನ್ ಜೊತೆಲಿರೋವಾಗ ಆ ತರ ಎಲ್ಲ ಕೆಟ್ಟ ಮಾತಾಡ್ಬೇಡ ಅಂತ ಹೇಳಿಲ್ವ ನಿನ್ಗೆ? ನೀನ್ ಯಾವನ್ನಾರು ಗುದ್ಬಿಟ್ಟು ಹೊಗೆ ಹಾಕಿಸ್ಬಿಡು, ನಾನ್ ಸೈಡ್ ಹೋಗ್ತೀನಿ. ಇಲ್ಲಿ ನಿನ್ ಅಕ್ಕನ್ ಸೈಡ್ ಹೋಗು. ಇದು ಯಾವ ಲ್ಯಾಂಗ್ವೇಜ್ ಇದು? ಅಡ್ಡ ಬಿಡ್ತಾ ಇದ್ದಾನೆ ಮತ್ತೆ. ಸಿಗ್ನಲ್ ರೆಡ್ ಬಿತ್ತು ನಿಜ ಸಿಗ್ನಲ್ ಬೇಡ ಆಡಿಸ್ತಲೇ. ಫೈನ್ ಬತ್ತು. ನನ್ಗೋಸ್ಕರ ನೀನ್ ಅವ್ನ್ ಫೈನ್ ಕಟ್ಟಲ್ವಾ ಸೂರಿಮ್ಮ?
ನೀನ್ ಕಟ್ಕೊಂಡಿರೋ ತಪ್ಪಿಗೆ ಫೈನು ಕಟ್ತೀನಿ, ಇನ್ನೊಂದು ಕಟ್ತೀನಿ. ಅವನ ಡಿಮಾಂಡ್ ಬಿಟ್ಕೊಂಡು ಇಲ್ಲ ಸಾಯ್ತಾರೆ. ಒಂಚೂರು ರಿವರ್ಸ್ ಆಗ್ಬಿಟ್ಟು ಹಾಕ್ಬಿಡ್ತೀಯ ರಿವರ್ಸ್ ಒಂಚೂರು. ಫಸ್ಟ್ ಹೇಳಿ, ಫಸ್ಟ್ ಹೇಳಿ. ಅಲ್ಲ ನಿಂಗೇನು ಒಂಚೂರು ಅನ್ಸಲ್ವಾ ಮೋಟಿವೇಟ್ ಮಾಡ್ಬೇಕು ಅಂತ? ಗಾಡಿ ಓಡಿಸ್ತಾ ಇದ್ದಾರೆ, ಒಂಚೂರು ಹೆಲ್ಪ್ ಮಾಡ್ಬೇಕು, ಗೈಡ್ ಮಾಡ್ಬೇಕು, ರಿವರ್ಸ್ ಹಾಕೊಂಡು ಹೇಳ್ಕೊಡ್ಬೇಕು ಅಂತ ಅನ್ಸಲ್ವಾ? ಫ್ರಂಟ್ ಹೋದ್ರೆ ಹೊಗೆ ಹಾಕಿಸ್ಕೊಂಡ್ಬಿಡ್ತೀವಿ, ರಿವರ್ಸ್ ಬರ, ರಿವರ್ಸ್ಗೆ. ನನಗ್ ಗೊತ್ತು, ನನ್ಗೇನ್ ಕಾರ್ ಓಡ್ಸಕ್ ಗೊತ್ತಿಲ್ವಾ? ನಾನ್ ಹೇಳ್ದೆ ನಿಮ್ಗೆ ನೀವೇ ರಿವರ್ಸ್ ಹಾಕ್ತಿ ಅಂತ, ಇವಾಗ ನೋಡಿ ಹೆಂಗಾಯ್ತು. ಸಾರಿ, ನೀನ್ ನನ್ಗೇನೋ ಹೇಳ್ಬೇಕು ಅಂತ ಇದ್ದ. ಕೆಂಚಿ, ಐ ಲವ್ ಯು. ಮತ್ತೆ ನೀನ್ ಹೆಂಡ್ತಿ? ಒಪ್ಪಲ್ಲ, ಅವಳಿಗೆ ನಿನ್ ಮೇಲೆ ಪ್ರೀತಿ ಇಲ್ಲ, ನನಗ್ ಮಾತ್ರ ಇದೆ. ಚೆನ್ನಾಗಿದೆ ಈ ಕಾರು. ಸರ್, ಈ ಕಾರ್ ನಿಮ್ದೇನಾ? ನಮ್ದೇನೆ. ಎಷ್ಟು ಸರ್ ಈ ಕಾರು? 10 ಲಕ್ಷ ಅಷ್ಟೇನೆ. ಏನ್ ಕೆಲ್ಸ ಸರ್ ಮಾಡೋದ್ ನೀವು? ಕಳ್ಳ ಮೇಡಮ್. ಕಳ್ಳನ ಸರ್ ನೀವು? ಫ್ರೆಂಡ್ಸ್, ಯಾವತ್ತೂ ಮಾಡ್ದಿರೋಳು ನನ್ನ ಹೆಂಡ್ರು ಅಡುಗೆ ಮಾಡಿದ್ದೀನಿ ಇವತ್ತು ಪುಳಿಯೋಗರೆ ಅಂತ ಹೇಳಿದ್ರು. ರೋಡ್ಗೆ ಹಾಕೋ ಟಾರ್ ತರ ಇದೆ ಫ್ರೆಂಡ್. ಇದು ಯಾವ ಮನ್ಸ ತಿಂತಾನೆ ಗುರು, ನೀವೇ ನೋಡಿ ಹೆಂಗ್ ಕಲಿಸ್ತೀನಿ. ಆ ಕಲ್ಸಿದ್ರು ಕೂಡ ಈ ಟಾರ್ ಇಲ್ಲಿ ಹಿಂಗಂದ್ರು ಹೋಯ್ತಾರೆ. ಅದನ್ನ ಯೂಟ್ಯೂಬಲ್ಲಿ ನೋಡ್ಕೊಂಡು ನೀಟಾಗಿ ಮಾಡಿ ಅಂದೆ. ಈ ತರ ಟೈಟ್ ಆಗಿ ಮಾಡ್ತಾಳೆ ಅಂತ ಗೊತ್ತಿರ್ಲಿಲ್ಲ. ಈ ಸುಖಕ್ಕೆ ಮದುವೆ ಬೇಕಾ? ನೆವರ್ ನೆವರ್, ನಮಗೆ ಮದುವೆ ಬೇಡ ಸ್ವಾಮಿ. ಗುಲಾಬ್ ಜಾಮೂನ್ ಅಲ್ಲ, ಗಲ 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 ಅಂತ ಅಲ್ಲಾಡಿ ಮೇಲೆ ಬಂದ್ಬಿಡ್ತು ಕಣ್ರು. ನಿಮ್ಮ ಜನ್ಮಸ್ಥಳಕ್ಕೂ ನಮಸ್ಕಾರ. ಮೋಸ್ಕರ ಅಂತ ಬಿಟ್ಟು ಹೋಗ್ತಿದ್ದಿಲ್ಲ, ಯಾಕೆ ಕಂಚಿ ನೀನು? ಮೋಸ್ಕರ ಅಂದೆ ಇನ್ನೇನ್ ಹೇಳಿ? ನಿನ್ನೆ ನೀನ್ ನನಗೆ ಗೊತ್ತಿಲ್ದಿರಂಗೆ ಒಂದ್ ಹುಡುಗಿ ಜೊತೆ ಇದ್ ಬಂದಿದ್ಯಾ. ಅಲ್ಲ ಕೆಂಚಿ, ನಾನೇನಂತ ತಪ್ಪು ಮಾಡಿದೆ? ಮದ್ವೆಗಿಂತ ಮುಂಚೆ ನಾನು ನಿನ್ಗೆ ಮಾತು ಕೊಟ್ಟಿದ್ದೆ. ಏನಂತ ಮಾತು ಕೊಟ್ಟಿದ್ದೆ? ನಿನ್ನ ಎಲ್ಲಾ ಕನಸುಗಳು ನಾನು ನೆನ್ಸ್ ಮಾಡ್ತೀನಿ ಅಂತ ಹೇಳಿದ್ದೆ. ಮೊನ್ನೆ ದಿವಸ ಬೆಳಗ್ಗೆ ನೀನೇನ್ ಮಾಡ್ದೆ? ಕೆನ್ನೆ ಮೇಲೆ ರಫಾರ್ ಅಂತ ಹೊಡ್ಬಿಟ್ಟು ಎಬ್ಬರಿಸ್ಬಿಟ್ಟು ಏನಂತ ಹೇಳ್ದೆ? ಕನ್ಸಲ್ಲಿ ನಾ ಬೇರೆ ಹುಡುಗಿರ್ ಜೊತೆ ಇದೆಯಾ ಅಂತ ಅನ್ಬಿಟ್ಟು ನನ್ಗೆ ಹೊಡ್ದೆ. ನಿನ್ನ ಕನಸ್ನ ನಾನ್ ನನ್ಸ್ ಮಾಡಿ ತಪ್ಪ? ನ್ಯಾಯಕ್ಕೆ ಬೆಲೆನೇ ಇಲ್ಲ. ಈ ಹೆಂಗಸರುಗಳು ಏನಪ್ಪ, ನಂಗೊಂದು ಅರ್ಥ ಆಗೋದಿಲ್ಲ. ನಮ್ ಕನ್ಸುಗಳನ್ನ ನೆನ್ಸ್ ಮಾಡಿ ಅಂತಾರೆ, ಇವ್ರ ಕನ್ಸಲ್ಲಿ ಬಿದ್ದಿದ್ದು ನನ್ಸ್ ಮಾಡಿದ್ದೆ ನನ್ ತಪ್ಪಾಗೋಯ್ತು. ನಂಬೇಡ ಹುಡುಗಿರನ್ನ ನಂಬೇಡ, ಕುಡಿಲಿ ಸುತ್ತುವ ಗುಲಾಬಿನ ನಂಬೇಡ. ಈ ಪ್ರಪಂಚದಲ್ಲಿ ಅತಿ ಕಮ್ಮಿ ಮೈಲೇಜ್ ಕೊಡುವಂತ 4 ವೀಲರ್ ನ ನೋಡಕ್ ಹೋಗ್ತಾ ಇದೀವಿ. ಆ 4 ವೀಲರ್ ಯಾವ್ದು ಅಂದ್ರೆ ಅದಿದೆ. ಇದು 60ರಿಂದ 100 ಮೀಟರ್ ಹೋಗೋದಕ್ಕಿಂತ 6ರಿಂದ 8 ಸಾವಿರ ಖರ್ಚಾಗುತ್ತೆ ರೀ. ಒಂದ್ ಚಾಲೆಂಜ್, 90 MC ವಿಸ್ಕಿ ತಂದ್ರೆ 1000 ರೂಪಾಯಿ ಕೊಡ್ತೀನಿ. MC ವಿಸ್ಕಿ ತರಲ್ಲ, ಅದಾದ್ರೂ ಬ್ರಾಂಡೆಡ್ ತರ್ತೀನಿ. ಇಲ್ಲ MC ವಿಸ್ಕಿನೇ ತರ್ಬೇಕು, ಇಲ್ಲಾಂದ್ರೆ ಕ್ಯಾನ್ಸಲ್, 1000 ರೂಪಾಯಿ ಸಿಗೋದಿಲ್ಲ. ಆಯ್ತು, ಸ್ಕ್ಯಾನರ್ ಓಪನ್ ಮಾಡ್ಕೊಡು. ಓಪನ್ ಐತೆ ಆಲ್ರೆಡಿ. ಒಂದೇ ಎರಡ? 290 MC ವಿಸ್ಕಿ. 290 MC ವಿಸ್ಕಿನ? ಹಾ ಆಯ್ತು. MC ವಿಸ್ಕಿ 290. MC ವಿಸ್ಕಿ 290. ಹೋಗು. MC ವಿಸ್ಕಿ 290. ಓಡು. ಕೆಂಚಿ ಫಸ್ಟ್ ಟೈಮ್ ಬಾರ್ಗ್ ಹೋಯ್ತಾರದು, ಫುಲ್ ಗಾಂಡ್ ಗಾಬ್ರಿ ಆಗ್ಬಿಟ್ಟಿರ್ತಾಳೆ. ಈಗ ಏನಾಯ್ತು ನೋಡ್ಬೇಕು. ಎಲ್ಲ ಎಷ್ಟು ವಿಯರ್ಡ್ ಆಗಿ ನೋಡ್ತಾ ಇದ್ರು. ಅಲ್ಲ ಮಕಾನೇ ಕಾಡ್ತಾ ಇಲ್ಲ ನಿಮ್ಗೆ. ಸೀರಿಯಸ್ಲಿ ಅವರೆಲ್ಲ ನನ್ನೇ ನೋಡ್ತಾ ಇದ್ರು, ನಂಗೆ ಅಸಹ್ಯ ಅನ್ನಿಸ್ಬಿಡ್ತು. ಇವನ್ನ ಕಟ್ಕೊಂಡ್ ನಿಜವಾಗ್ಲೂ ಇನ್ನ ಯಾವ ರೀತಿ ಚಾಲೆಂಜ್ ನ ಅಕ್ಸೆಪ್ಟ್ ಮಾಡ್ಬೇಕೋ ಗೊತ್ತಿಲ್ಲ. ಸೂರಿ, ಇಲ್ಲಿ ನೋಡಿದ್ಯಾ, ಯಾವ್ದೋ ಒಂದ್ ವ್ಯಕ್ತಿ ತನ್ನ ಸತ್ ಮೇಲೆ ಏನಾಗ್ತೀನಿ ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ಸೂಸೈಡೇ ಮಾಡ್ಕೊಂಡ್ಬಿಟ್ಟಿದ್ದಾನೆ.
ಅದಕ್ಕೆ ಯಾಕೆ ಸೂಸೈಡ್ ಮಾಡ್ಕೊಬೇಕು? ನಂತರ ಮದ್ವೆ ಆಗಿದ್ರೆ ಗೊತ್ತಾಯ್ತಿತ್ತಲ್ವೇ? ಗೊತ್ತಾಯ್ತಿತ್ತಲ್ವೇನೆ? ಹೌದಲ್ವಾ? ಅವಳ ಕೂದ್ಲು ಕತ್ತರ್ಸಕ್ಕೆ ಬ್ಯೂಟಿ ಪಾರ್ಲರ್ ಹೋಗಳಮ್ಮ, ಏನ್ ಬರ್ಬೋದು. ಸರಿ. ಏನ್ ಇಷ್ಟೊತ್ತಾದ್ರೂ ಬರ್ಲೇ ಇಲ್ವಲ್ಲ ಮರಿಯಾ ಮೈ ಡಾರ್ಲಿಂಗ್. ಏ ಮ್ಯಾನ್, ಊಟ ಆಯ್ತಾ? ತಿಂದೆ. ಯಾವ್ದು ಮಿಕ್ಸ್ ಇಲ್ಲ ತಾನೆ? ಯಾವ್ದು ಮಿಕ್ಸ್ ಇಲ್ಲ. ನೀನೇನ್ ತಿಂದೆ? ನಾನು ಅವಕಾಡೋ ಜ್ಯೂಸ್ ಕುಡ್ದೆ, ಅದೇ ಸಾಕಾಯ್ತು. ಸರಿ ಹೋಗು. ಕೆಂಚಿ, ಹಾ, ಒಂದ್ ಲೆಮನ್ ಟೀ ಕೊಡೆ. ಹನಿ ಹಾಕ್ಲಾ? ಏನೋ ಒಂದ್ ಹಾಕ್ಬಿಟ್ ಕೊಡೆ. ಟೀ ಚಳ್ಗಿಳ್ಬಿಟ್ಟಿ ಚೆಲ್ಲದಿಲ್ಲ. ಮಾಪ್ ತರ ಕೂದ್ಲು ಇಟ್ಕೊಂಡು ಇಲ್ಲಿ ಬಂದ್ ಯಾಕೆ ಇಲ್ಲಿ ತಲೆ ಅಲ್ಲಾಡ್ಸ್ತಿದ್ಯ? ಹೋಗೆ ಬ್ಯೂಟಿ ಪಾರ್ಲರ್ ಹೋಗಿ ಬಂದಿದ್ಯಾ, ಅದೇ ತಾನೇ? ಕಪ್ಪೂರ್ತಿ ನೋಡಲಿ, ಟೀ ಪೂರ ನಿನ್ ಕೂದ್ಲೆ ಉದ್ರೈತೆ, ಎತ್ಕೊಂಡು ಹೋಗು. ಬ್ಯೂಟಿ ಪಾರ್ಲರ್ ಹೋಗ್ ಬಂದಿದ್ದು ತಲೆ ಹಿಂಗೆ ಆಡಿಸ್ತಾನೆ ಅವಳೆ. ನೀನೊಬ್ಬ ಜಲಸ್ ಮ್ಯಾನ್. ನಾನ್ ಬ್ಯೂಟಿ ಪಾರ್ಲರ್ ಹೋಗ್ ಬಂದಿರೋಣ ನಿನ್ ಹೊಟ್ಟೆ ಕಿಚ್ಚು. ಬಿಟ್ಟ ಅಂದ್ರೆ ಸೂರಿ, ಹಾ 2 ದಿವಸದಿಂದ ಈ ಮನೆಯಲ್ಲಿ ಏನ್ ನಡೀತಾ ಇದೆ? ಏನ್ ನಡೀತೈತೆ? ನಾನು ನಿನ್ ಜೊತೆ ಮಾತಾಡೋದ್ ಬಿಟ್ಟು 2 ದಿವಸ ಆಯ್ತು. ಇದ್ರ ಬಗ್ಗೆ ಏನ್ ಹೇಳ್ತೀಯ ನೀನು? ಇನ್ನ 2 ದಿವಸ ಮಾತಾಡ್ದಲ್ಲಿ ಇರ್ತೀಯ? ಕೆಂಚಿ, ನಿನ್ ಮೇಲೆ ಒಂದ್ ಕವಿತೆ ಬರ್ದಿದ್ದೀನಿ, ಹೇಳ. ಏನಪ್ಪ ಅದು? ಸುಂದರಿ ಅನ್ನಲೇ ನಾನು. ನಿಮ್ಮ ಅವ್ವಂಗ್ ಹೇಳ್ತಿದ್ಲೇ, ಸುಂದರಿ ಅನ್ನಲೇ ನಾನು, ನಿನ್ನ ಸುಂದರಿ ಅನ್ನಲೇ, ಇಲ್ಲ ವಂದರಿ ಅನ್ನಲೇ, ಇಲ್ಲ ಆಂಟಿ ಅನ್ನಲೇ, ಅಥವಾ ನನ್ನ ಮಗುವಿನ ತಾಯಿ ಅನ್ನಲೇ, ಏನು ಅನ್ನಲೇ, ನನಗಂತೂ ಗೊತ್ತಾಗ್ತಾ ಇಲ್ಲಲೇ. ಟೋಟಲ್ ಆಗಿ ಹೇಳ್ಬೇಕು ಅಂದ್ರೆ ಚೈನೀಸ್ ಫಿಗರು ಕಣಲಿ ನೀನು. ನನ್ನ ಕೈಲಿ ಆಯ್ತಾ ಇಲ್ಲ. ಅಯ್ಯೋ ಅಣ್ಣ, ನಾನ್ ಸತ್ತೋದಂಗ ಆಗೋಯ್ತಾ ಇದ್ದೇನೆ.